ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿ. ಶಿವಯೋಗದಲ್ಲಿ ಧ್ಯಾನ ಯೋಗ ಅಥವಾ ಅಷ್ಟಾಂಗ ಯೋಗ ಹೇಗೆ ಸಮ್ಮಿಲಿತವಾಗಿದೆ ಅನ್ನುವಂಥದ್ದನ್ನು ನೋಡೋಣ. ಮಹಾದೇವಕ್ಕನವರು ತಮ್ಮ ಒಂದು ಯೋಗಾಂಗ ತ್ರಿವೇದಿಯಲ್ಲಿ ಒಂದು ಮಾತು ಹೇಳ್ತಾರೆ. ಅಷ್ಟಾವರಣದ ಹಣ್ಣು ಬಟ್ಟ ಬಯಲೊಳಗಿರಲು ಅಷ್ಟಾಂಗ ಯೋಗವ ಮಾಡಿ ಬಳಲುವರು ದೃಷ್ಟಿ ಇಡುವುದನ್ನೇ ಮರೆದಿಹರು ಅನ್ನುವಂತಹ ಮಾತನ್ನು ಹೇಳ್ತಾರೆ. ಅಂದರೆ ಅಷ್ಟಾವರಣದ ಹಣ್ಣು ಅಂದರೆ ಪರಮಾತ್ಮ ಅಥವಾ ಆ ಆನಂದ, ಆತ್ಮಾನಂದ, ಪರಮಾತ್ಮ ಅಂತಲೇ ಇಟ್ಕೊಳ್ಳೋಣ. ಅಷ್ಟಾವರಣದ ಹಣ್ಣು ಅಥವಾ ಇಲ್ಲಿ ನಿಜವಾಗಿ ಪರಮಾತ್ಮನಕ್ಕಿಂತ ಲಿಂಗ, ಇಷ್ಟಲಿಂಗ ಅಂತ ಅನ್ಬೇಕು. ಅಷ್ಟಾವರಣದ ಹಣ್ಣು ಅಂದರೆ ಇಷ್ಟಲಿಂಗ. ಅಷ್ಟಾವರಣದ ಹಣ್ಣು ಬಟ್ಟ ಬಯಲೊಳಗಿರಲು ಅಷ್ಟಾಂಗ ಯೋಗವ ಮಾಡಿ ಬಳಲುವರು ದೃಷ್ಟಿ ಇಡುವುದನ್ನೇ ಮರೆದಿಹರು. ಈ ಪದ್ಯವನ್ನು ತೆಗೆದುಕೊಂಡು ಕೆಲವರು ಅಷ್ಟಾಂಗ ಯೋಗ ಯಾಕೆ ಮಾಡ್ಬೇಕು, ನಾವು ಬರೀ ದೃಷ್ಟಿ ಇಟ್ಟು ನೋಡ್ಬಿಟ್ರೆ ಸಾಕು, ಲಿಂಗ ಪೂಜೆ ಮಾಡ್ಕೊಂಡ್ರೆ ಸಾಕು ಅನ್ನೋ ಲೆಕ್ಕಕ್ಕೆ ಬಂದರು. ಆದ್ದರಿಂದ ಅವರಿಗೆ ಬಹಳ ದೊಡ್ಡ ಹಾನಿ ಆಯಿತು. ಬರೀ ಅವ್ರಿಗಷ್ಟೇ ಅಲ್ಲ, ಅವ್ರ ಶಿಷ್ಯರಿಗೆ, ಅವ್ರು ನಂಬ್ಕೊಂಡಂಥ ಸಮಾಜಕ್ಕೆ ಎಲ್ಲ ನುಕ್ಸಾನ ಆಯಿತು. ಹಾಗಾದರೆ ಇಷ್ಟಲಿಂಗದ ಮೇಲೆ ದೃಷ್ಟಿ ಇಡಬಾರ್ದ ಮತ್ತು ಅಷ್ಟಾಂಗ ಯೋಗನೆ ಮಾಡಿ ಬಳಲ್ಬೇಕಾ ಅಂತ ನೀವೆಲ್ಲ ಕೇಳಬಹುದು. ಅಷ್ಟಾಂಗ ಯೋಗ ಮಾಡಿ ಬಳಲ್ದೆ ಹೋದರೆ ನೀವು ರೋಗದಿಂದ ಬಳಲ್ಬೇಕಾಗ್ತದೆ. ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ನಾವು ಸತ್ಯವನ್ನು ಸಾಕ್ಷಾತ್ಕಾರ ಮಾಡ್ಕೊಳ್ಬೇಕಾದಂತಹವರು ಮೂಲ ಪ್ರವಾದಿಗಳು, ಮೂಲ ಗುರುಗಳು, ಸಿದ್ಧ ಪುರುಷರು ಹೇಳಿದ ಮಾತುಗಳನ್ನು ನಮ್ಗೆ ಅನ್ವಯ ಮಾಡ್ಕೊಳ್ತಾ ಹೋದ್ರೆ ಬಹಳ ದೊಡ್ಡ ಹಾನಿಯನ್ನು ನಾವು ಅನುಭವಿಸ್ತೀವಿ. ಅಂದ್ರೆ ಏನು, ಈ ಮಹಾದೇವಿ ಅಕ್ಕನಿಗೆ ಹಕ್ಕಿತ್ತು. ಯಾಕಂದ್ರೆ ಅವರು ಬಾಲ್ಯಾವಸ್ಥೆಯಿಂದನೇ ವೈರಾಗ್ಯ ಮಾರ್ಗದಲ್ಲಿ ನಡೆದರು. ಬ್ರಹ್ಮಚಾರಿಣಿ. ಆಮೇಲಿಂದ ಅದ್ಭುತವಾಗಿ ಪರಮಾತ್ಮನಿಗಾಗೇ ಬಾಳಿದವರು. ನಮ್ಮ ಥರ ನಿಮ್ಮ ಥರ ಕರ್ಮವನ್ನು ಸವೆಸೋದಕ್ಕೆ ಬಂದಂಥವರು ಅಲ್ಲ. ಆದರೂ ಕೂಡ ಅವರೊಂದು ಮಾತು ಒಪ್ಕೊಳ್ತಾರೆ. ಬಸವಣ್ಣವ್ರನ್ನ, ಚನ್ನಬಸವಣ್ಣವ್ರನ್ನ, ಅಲ್ಲಂಪ್ರಭುದೇವ್ರನ್ನ ಎಲ್ಲ ನೋಡಿದ್ಮೇಲೆ ನನ್ನದೇನು ಬೇರೆಯವ್ರದ್ದೇನು ಅನ್ನೋದನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಮಹಾದೇವಿ ಅಕ್ಕ. ಕರ್ಮವೆಂಬ ಕದಳಿ ಎನಗೆ ಕಾಯವೆಂಬ ಕಾಯ ನಿಮಗೆ, ಕರ್ಮವೆಂಬ ಕದಳಿ ಎನಗೆ ಕಾಯವೆಂಬ ಕದಳಿ ನಿಮಗೆ, ಮಾಟವೆಂಬ ಕದಳಿ ಬಸವಣ್ಣಂಗೆ, ಜ್ಞಾನವೆಂಬ ಕದಳಿ ಚನ್ನಬಸವಣ್ಣಂಗೆ. ಅವರವರು ಬಂದ ಬಟ್ಟೆಯಲ್ಲಿ ನಡೆದಿದ್ದಾಯ್ತು. ಅಂದರೆ ನನಗೆ ಕರ್ಮವೆಂಬ ಕದಳಿ ಅಂದರೆ ನಾನು ಉಡುತಡಿಯಲ್ಲಿ ಹುಟ್ಟಿ ತಾಯಿ ತಂದೆಗಳ ನಡುವೆ ಬೆಳೆದು ಅವರಿಂದ ಅಂದರೆ ಅಲ್ಲಿ ತಾಯಿಯ ಒತ್ತಾಯ, ಮದುವೆ ಮಾಡ್ಕೊ ಅಂತ ಹೇಳಿ ಕರ್ಮ ಬಂಧನ, ಕೌಶಿಕನ ಕಾಕದೃಷ್ಟಿ, ಅದರಲ್ಲಿ ಗೆಲ್ಲಬೇಕಾದ್ರೆ ಮಹಾದೇವಿಯಕ್ಕೆ ಅನುಭವಿಸಿದ ನೋವು, ಕರ್ಮ ನಿರ್ಮಲ ಆಗಬೇಕಾದ್ದು. ಇನ್ನು ಸುಮಾರು 2.5 ತಿಂಗಳಾಯಿತು, 3 ತಿಂಗಳಾಯಿತು, 4 ತಿಂಗಳಾಯಿತು. ಉಡುತಡಿಯಿಂದ ಕಲ್ಯಾಣಕ್ಕೆ ಬರುವಾಗ ಪ್ರಾಯಶಃ ಒಂದು 6 ತಿಂಗಳು ಆಗಿರ್ಬೋದು ಅಂತ ಇಟ್ಕೊಳ್ಳಿ. ಯಾಕಂದರೆ ಆಗಿನ ಕಾಲದಲ್ಲಿ ನಮ್ಮ ಥರ ಪಾದಯಾತ್ರೆ ಫಿಕ್ಸ್ ಮಾಡ್ಕೊಂಡು ನಡೆದಿದ್ದಲ್ಲ ಅದು. ಅವರು ಭಿಕ್ಷೆ ಬೇಡ್ಕೊಂಡು ಊರೂರಲ್ಲಿ ವಸತಿ ಮಾಡಿಕೊಂಡು ಪಾಳು ಗುಡಿಗಳಲ್ಲಿ, ಸ್ಮಶಾನಗಳಲ್ಲಿ ಎಲ್ಲಿ ಅನುಕೂಲ ಆಗುತ್ತೋ ಅಲ್ಲಲ್ಲಿ ಉಳಿದು ಬಂದಂಥವರು ಮಹಾದೇವಿ ಅಕ್ಕ. ಅಂದರೆ ಅಲ್ಲಿ ಕಲ್ಲು ಮಣ್ಣುಗಳನ್ನು ತೋರಿಸ್ಕೊಂಡ್ರು, ಹುಚ್ಚಿ ಅಂತ ಅನ್ನಿಸ್ಕೊಂಡ್ರು. ಇದೆಲ್ಲ ಆಗಬೇಕಾದ್ರೆ ಕರ್ಮದಿಂದ ನಾನು ಮುಕ್ತಳಾದೆ. ಅದು ಮಹಾದೇವಿ ಅಕ್ಕ ಹೇಳೋದು. ಕರ್ಮದ ಮಾರ್ಗವನ್ನು ಹಿಡಿದು ಅಂದರೆ ದೇಹದ ಕರ್ಮವನ್ನು ಸವೆಸಿ ಶುದ್ಧಳಾದ. ಅಲ್ಲಿ
ಮೋಡಗಳು ಏನು ಮಳೆ ಸುರಿಸಿ ಪ್ರಜ್ಞೆ ತಪ್ಪಿದ್ದು, ಜ್ವರ ಬಂದು ಪ್ರಜ್ಞೆ ತಪ್ಪಿದ್ದು, ಆಮೇಲೆ ತನ್ನ ಸೌಂದರ್ಯವನ್ನು ತಾನೇ ಕಳ್ಕೊಳ್ಳೋದಕ್ಕಾಗಿ ಕಲ್ಲಿನಿಂದ ಹಲ್ಲುಗಳಿಗೆ ಹೊಡ್ಕೊಳ್ತಕ್ಕಂಥದ್ದು, ಇವೆಲ್ಲ ಕರ್ಮವನ್ನು ನಿರ್ಮಲ ಮಾಡ್ಕೊಳ್ಳೋ ರೀತಿ. ಎಲ್ಲಿ ನಾವು ಕಷ್ಟವನ್ನು ಅನುಭವಿಸ್ತೀವೋ ಅಲ್ಲಿ ಕರ್ಮ ಹೆಚ್ಚಾಗಲ್ಲ, ಕರ್ಮ ನಿರ್ಮಲ ಆಗುತ್ತೆ. ಕಷ್ಟದ ಮಾರ್ಗವನ್ನು ಬಿಟ್ಟು ವಾಮ ಮಾರ್ಗವನ್ನು ಹಿಡಿದು ನಾನು ಪಾರಾಗ್ತೀನಿ ಅಂತ ಹೋದ್ರೆ ಕರ್ಮ ಮಾರ್ಗ ಬಿಡಲ್ಲ, ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಮಹಾದೇವಿಯಕ್ಕೆ ಅನ್ನೋದು ಕರ್ಮ ಮಾರ್ಗ. ಕರ್ಮವೆಂಬ ಕದಳಿ ಎನಗೆ, ಕಾಯವೆಂಬ ಕದಳಿ ನಿಮಗೆ. ಅಂದರೆ ಅಲ್ಲಮ ಪ್ರಭುಗಳು ಕಾಯವನ್ನ ಗೆಲ್ಲೋದಕ್ಕೆ ಹೊರಟರು. ಅಂದರೆ ಹಠಯೋಗ ಮಾರ್ಗ ಹೆಚ್ಚು ಕಡಿಮೆ ಅವರದ್ದು, ಅಥವಾ ಪ್ರಾಣಶಕ್ತಿಯನ್ನು ನಿರ್ಮಲ ಮಾಡಿಕೊಂಡು ಗಟ್ಟಿ ಮಾಡಿಕೊಂಡು ಎಲ್ಲಿ ತನಕ ಹೋದ್ರು ಅವರು ಅಂದರೆ ಬಯಲು ಕಾಯ ಸಿದ್ಧಿ ಮಾಡ್ಕೊಂಡ್ಬಿಟ್ರು. ಅದಕ್ಕೆ ಮಹಾದೇವ ಕೇಳೋದು ಕಾಯವೆಂಬ ಕದಳಿ ನಿಮಗೆ. ಅಂದರೆ ದೇಹವನ್ನು ಪ್ರಧಾನವಾಗಿ ಇಟ್ಕೊಂಡು ನೀವು ದೇಹ ಗೆಲ್ಬೇಕು ಅಂತ ತಪಸ್ಸು ಮಾಡಿದ್ರಿ, ಅಡ್ಡಾಡಿದ್ರಿ. ಅದಕ್ಕೆ ಪ್ರಭುದೇವರು ಒಂದು ಕಡೆ ಹಿಮಾಲಯದಲ್ಲಿ ಸುಮ್ಮನೆ ಕೂಡಲಿಲ್ಲ, ಸಾಕ್ಷಾತ್ಕಾರ ಅಲ್ಲಿ ಅಣಿಮಾದಿ ಅಷ್ಟಸಿದ್ಧಿಗಳನ್ನು ಪಡ್ಕೊಂಡ್ಮೇಲೂ ಕೂಡ, ಬಯಲುಕಾಯಿ ಸಿದ್ಧಿಯನ್ನು ಮಾಡ್ಕೊಂಡ್ಮೇಲೂ ಕೂಡ ಅನಿಮಿಷಯ್ಯನವ್ರ ಹತ್ರ ಲಿಂಗ ಸಿಗೋವರೆಗೂ ಅವ್ರು ಸುಮ್ಮನೆ ಕೊಡಲ್ಲ. ಅದರ ಅರ್ಥ ನಿಮ್ಮ ಥರ ಭಾವಬಂಧನದಲ್ಲಿದ್ದರು, ದೀಕ್ಷೆ ತಗೊಂಡು ಹೊಸ ಮನುಷ್ಯರಾದರು ಅಂತಲ್ಲ. ಅವರು ಹೊಸ ಮನುಷ್ಯರಾಗೇ ಬಿಟ್ಟಿದ್ರು. ದೀಕ್ಷೆ ಅಗತ್ಯವೇ ಇರಲಿಲ್ಲ ಪ್ರಭುದೇವರಿಗೆ. ನಿಜವಾಗಿ ಅಂತಹ ಸಿದ್ಧಿಯನ್ನು ಪಡ್ಕೊಂಡಿದ್ರು ಕೂಡ ಅವ್ರು ಯಾಕಪ್ಪ ನಿಮಿಷನ ಹತ್ರ ಬಂದರು, ಯಾಕೆ ಲಿಂಗ ಪಡ್ಕೊಂಡ್ರು ಅಂದರೆ ಅದು ಪರಮಾತ್ಮನ ಇಚ್ಛೆ. ಯಾವುದೇ ಪ್ರತಿಯೊಬ್ಬ ಮಹಾತ್ಮನಿಗೂ, ಪ್ರವಾದಿಗೂ, ಗುರುಗಳಿಗೂ ಅವ್ರದ್ದೇ ಆದಂತಹ ಕೆಲವು ಮಾರ್ಗಗಳಿರ್ತವೆ. ಅವ್ರದ್ದೇ ಆದಂಥ ಮಾಡಬೇಕಾದ ಕಾರ್ಯಗಳನ್ನು ಪರಮಾತ್ಮ ಅವ್ರಿಗೆ ನೇಮಿಸಿರ್ತಾನೆ ಅಂತ ಕಾಣುತ್ತೆ. ಅದಕ್ಕೋಸ್ಕರ ಪ್ರಭುದೇವರು ಲಿಂಗ ಮಾರ್ಗಕ್ಕೆ ಬಂದರು. ಅನಿಮಿಷಯ್ಯನ ಹತ್ರ ಬಂದರು. ಅದು ಚಾಮರಸ ಹರಿಹರ ಕಲ್ಪಿಸಿದ ಹಾಗೇ ಇದೆ ಅಂತ ಏನಲ್ಲ. ಮಣ್ಣ ಮರೆಯ ದೇಗುಲದ ಒಂದು ಮಾಣಿಕ್ಯವ ಕಂಡನೆ ಅಂತ ಪ್ರಭುದೇವರ ವಚನದಲ್ಲಿ ಬರುತ್ತೆ, ನಿಜ. ಆದರೆ ಹರಿಹರ ಮತ್ತು ಚಾಮರಸ ಕೊಟ್ಟ ಹಾಗೆ ಇದೆ ಅಂತ ಅಲ್ಲ. ಯಾಕಂದ್ರೆ ಅನಿಮಿಷಯ್ಯನವ್ರು ಕಲ್ಯಾಣಕ್ಕೆ ಬಂದಿದ್ದಾರೆ, ಕಲ್ಯಾಣದ ಶರಣರ ಜೊತೆ ಒಡನಾಡಿದ್ದಾರೆ, ಲಿಂಗ ಪಡ್ಕೊಂಡಿದ್ದಾರೆ. ಆಮೇಲೆ ಪ್ರಭುದೇವ್ರಿಗೆ ಅದನ್ನು ಕರುಣಿಸಿದ್ದಾರೆ, ಕೊಟ್ಟಿದ್ದಾರೆ, ಪ್ರಭುದೇವರು ಪಡ್ಕೊಂಡಿದ್ದಾರೆ. ಅಂದರೆ ಇಲ್ಲಿ ಕಾಯವನ್ನು ಮುಖ್ಯ ಸಾಧನೆಯನ್ನಾಗಿ ಮಾಡಿಕೊಂಡು, ಈಗ ನಾನು ಮಾಡ್ತಾ ಇರೋದು ಹೆಚ್ಚು ಕಡಿಮೆ ಅದೇನೆ. ಕಾಯದಲ್ಲಿ ಇದ್ದಂಥ ರೋಗವನ್ನು ಕಳ್ಕೊಳ್ಳೋದಕ್ಕೆ ಹೋಗಿ ಈ ಮಾರ್ಗ ಸಿಕ್ತು ನನಗೆ. ಈಗಲೂ ಅನೇಕ ಪ್ರಯೋಗಗಳನ್ನು ಮಾಡ್ತಿರ್ತೀನಿ ನಾನು, ಕಾಯವನ್ನು ಗಟ್ಟಿಗೊಳಿಸೋದಕ್ಕೆ, ರೋಗ ಮುಕ್ತ ಮಾಡ್ಕೊಳ್ಳೋಕ್ಕೆ. ಹಾಸ್ಪಿಟ್ಲಿಗೆ ಹೋಗಬಾರ್ದು, ದವಾಖಾನೆಗೆ ಹೋಗಬಾರ್ದು, ನಾನು ಕಾಯವನ್ನು ಗೆಲ್ಲಲೇಬೇಕು, ಔಷಧಿ ಮಾತ್ರೆಗಳಿಲ್ಲದೆ ನನ್ನ ಕಾಯವನ್ನು ಗೆಲ್ಲಬೇಕು ಅಂತ ಹೊರಟಿದ್ದೀನಿ. ಪ್ರಭುದೇವ್ರಿಗಾದಂತಹ ಸಿದ್ಧಿ ನನಗಾಗತ್ತೆ ಅಂತ ಹೇಳಲಿಕ್ಕೆ ಆಗಲ್ಲ. ಅದರ 100ನೇ 1 ಭಾಗ ಸಿದ್ಧಿಯನ್ನು ನಾನು ಕಾಯದಿಂದ ಪಡೆಯೋಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ. ಆದರೂ ಕೂಡ ಆ ಮಾರ್ಗ ನಂದದು. ಕಾಯವನ್ನು ಪ್ರಧಾನವಾಗಿಟ್ಕೊಂಡು ಅದನ್ನು ಗೆಲ್ಲಬೇಕು ಅಂತ ಹೊರಟಾಗ ಇವೆಲ್ಲ ಉತ್ಪತ್ತಿಗಳಿವು. ಪ್ರಕೃತಿ ಚಿಕಿತ್ಸೆ, ನಮ್ಮ ಪ್ರಯೋಗಗಳು, ನಿಮಗೆಲ್ಲ ಹೇಳ್ಕೊಡ್ತಕ್ಕಂಥ ನಿಯಮಗಳು, ಬರೆದಿರೋ ಉಪವಾಸ ಪುಸ್ತಕ, ಆರೋಗ್ಯ ಅಮೃತ, ಇವೆಲ್ಲ ಉತ್ಪತ್ತಿಗಳು, ಬೈ ಪ್ರಾಡಕ್ಟ್ ಸಾಧನೆ ಮಾಡ್ತಾ ಹೋಗುವಾಗ. ಮಾಟವೆಂಬ ಕದಳಿ ಬಸವಣ್ಣಂಗೆ. ಅಂದರೆ ಬಸವಣ್ಣವ್ರದ್ದು ಮಾಟ ಕೂಟ, ಕಾಯಕ 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 ಮಾಡೋದು ಜೊತೆ ಕಿಂಕರತೆ, ಅದು ಬಸವಣ್ಣವ್ರದ್ದು ವಿಶೇಷ. ತಾನು ಒಂದು ರಾಜ್ಯದ ಪ್ರಧಾನಮಂತ್ರಿ ಆಗಿದ್ಕೊಂಡು, ದಂಡನಾಯಕರಾಗಿದ್ಕೊಂಡು, ಧರ್ಮಗುರು ಮಂತ್ರಪುರುಷ ಅಂತ ಅನ್ನಿಸ್ಕೊಂಡು ಅವ್ರೇನು ಆ ಕಿಂಕರತೆಯನ್ನು ವಹಿಸಿದ್ರಲ್ಲ, ಅದೆಲ್ರಿಗೂ ಸಾಧ್ಯ ಇಲ್ಲ. ಅದು ಚನ್ನಬಸವಣ್ಣವ್ರಿಗೆ ಸಾಧ್ಯ ಇಲ್ಲ, ಸಿದ್ದರಾಮೇಶ್ವರಿಗೆ ಸ್ವಲ್ಪ ಸಾಧ್ಯ ಉಂಟು, ಪ್ರಭುದೇವ್ರಿಗೆ ಸಾಧ್ಯ ಇಲ್ಲ. ಅವರು ಅವ್ರ ಥರನೇ ಇರಬೇಕು. ಮಾಟವೆಂಬ ಕದಳಿ ಬಸವಣ್ಣಂಗೆ, ಚನ್ನಬಸವಣ್ಣವ್ರದ್ದು ಜ್ಞಾನವೆಂಬ ಕದಳಿ ಚನ್ನಬಸವಣ್ಣಂಗೆ. ಅಂದರೆ ಚನ್ನಬಸವಣ್ಣವ್ರ ಸಿದ್ಧಿ, ಜ್ಞಾನ ಮಾರ್ಗ, ಇವೆಲ್ಲ ಒಂದೊಂದು ಯೋಗಗಳು. ಕರ್ಮಯೋಗ,
ಅಲ್ಲ ಮಹಾದೇವಿ ಅಕ್ಕಂದು ಹಠಯೋಗ ಪ್ರಭುದೇವ್ರದ್ದು, ಮತ್ತು ಭಕ್ತಿ ಯೋಗ ಬಸವಣ್ಣವ್ರದ್ದು, ಜ್ಞಾನಯೋಗ ಚನ್ನಬಸವಣ್ಣವ್ರದ್ದು ಪ್ರಧಾನ. ಅಲ್ಲಿ ಅವರೆಲ್ಲರೂ ಶಿವಯೋಗಿಗಳೇ, ಅವರೆಲ್ಲರೂ ಶಿವಯೋಗಿಗಳೇ. ಆದರೆ ಅಲ್ಲಿ ಅವ್ರು ಮಾಡ್ತಾ ಇರ್ತಕ್ಕಂಥದ್ದು ಪ್ರಧಾನವಾದ ಯೋಗ ಇದು ಅಂತ ಹೇಳೋದು. ಅದು ಅದ್ಭುತವಾದ ವಚನ. ಕರ್ಮವೆಂಬ ಕದಳಿ ನನಗೆ, ಕಾಯವೆಂಬ ಕದಳಿ ನಿಮಗೆ, ನಿಮಗೆ ಅಂದ್ರೆ ಅಲ್ಲಮ ಪ್ರಭುಗಳಿಗೆ ಹೇಳ್ತಾ ಇರ್ತಕ್ಕಂಥದ್ದು. ಆಮೇಲೆ ಮಾಟವೆಂಬ ಕದಳಿ ಬಸವಣ್ಣಂಗೆ, ಜ್ಞಾನವೆಂಬ ಕದಳಿ ಚನ್ನ ಬಸವಣ್ಣಂಗೆ. ತಾವು ಬಂದ ಬಟ್ಟೆಯನ್ನ ಕಂಡುಕೊಂಡಿದ್ದಾಯ್ತು, ನನಗಿನ್ನ ಅವಸಾನದ ಠಾವ ಹೇಳ. ಚನ್ನಮಲ್ಲಿಕಾರ್ಜುನಲ್ಲಿ ಬೆರೆಯದು ಅಂತಿಮ ಸಿದ್ಧಿ, ಐಕ್ಯ ಆಗ್ತಕ್ಕಂಥದ್ದನ್ನು ಹೇಳು ಅಂತ ಪ್ರಭುದೇವರಿಗೆ ಕೇಳಿದಾಗ ಅನುಭವ ಮಂಟಪದಲ್ಲಿ, ಆವಾಗ ಪ್ರಭುದೇವರು ಹೇಳ್ಕೊಡ್ತಾರೆ. ಇದನ್ನ ಇನ್ಯಾರೋ ಬರೆಯೋಕ್ಕಾಗಲ್ಲ. ಯಾಕಂದ್ರೆ ಕೆಲವರು ಶೂನ್ಯ ಸಂಪಾದನೆ ಕಲ್ಪಿತ, ಅವ್ರ ವಚನಗಳನ್ನು ಕೊಟ್ಟಿ ಬರ್ದಾರೆ ಅಂತ ಬೇರೆಯವರಲ್ಲ, ನಮ್ಮವರೇ ತಿಳ್ಕೊಂಡಿದ್ದಾರೆ. ಯಾಕಂದ್ರೆ ತಮಗೆ ಅರ್ಥ ಆಗದೆ ಹೋದ್ರೆ ಶೂನ್ಯ ಸಂಪಾದನೆ ಸುಳ್ಳು ಅಂತ ಹೇಳಬಾರ್ದು. ಶೂನ್ಯ ಸಂಪಾದನೆ ಕಲ್ಪಿತ ಅಲ್ಲ, ಅದು ಪುರಾಣ ಬರ್ದಂಗಲ್ಲ. ಎಲ್ಲೋ ಕೆಲವು ಒಂದೊಂದು ಪದ ಸೇರಿಸಿರ್ಬಹುದು. ಅಂದರೆ ಅವರು ಲಿಂಕ್ ಬರೋದಕ್ಕೋಸ್ಕರವಾಗಿ ಒಂದು ವಚನದಲ್ಲಿ ಒಂದೊಂದು ಪದ ಸೇರಿಸಿರ್ಬೋದೇ ಹೊರತು ಪೂರ್ಣ ವಚನವನ್ನೇ ಹೊಸದಾಗಿ ಬರೆಯೋಕ್ಕಾಗಲ್ಲ. ಅಥವಾ ಸಣ್ಣ ಪುಟ್ಟ ವಚನ ಎಲ್ಲೋ ಬರೆದಿರ್ಬೋದು. ಇದು ಶೂನ್ಯ ಸಂಪಾದನೆಯಲ್ಲೇ ಬರುತ್ತೆ ಈ ವಚನ ಕೂಡ. ಆದರೆ ಕರ್ಮ ಅನ್ನೋ ಶಬ್ದ ತಗೊಂಡು ಕೂಡಲೇ ನಮ್ಮಲ್ಲಿ ಕರ್ಮ ಸಿದ್ಧಾಂತ ಇಲ್ಲ ಅಂತ ಹೇಳ್ಬಿಟ್ಟು ಮಹಾದೇವ್ಯಕ್ಕನ ಈ ವಚನನೇ ಪ್ರಕ್ಷಿಪ್ತ ಅಂದ್ಕೊಂಡ್ರೆ ನೀವು ಅರ್ಧ ಸತ್ಯ ಕಾಲಭಾಗ ಸತ್ಯ ಹೇಳ್ದಂಗೆ ಆಗುತ್ತೆ. ಆದ್ದರಿಂದ ಯಾವತ್ತೂ ನಾವು ಬಹಳ ಎಚ್ಚರಿಕೆಯಿಂದ ಇರಬೇಕು ಈ ವಿಷಯದಲ್ಲಿ. ಯಾರೂ ಈ ಸಾಹಸವನ್ನು ಮಾಡಬಾರ್ದು. ಅಂದರೆ ಶರಣರು ಅದನ್ನು ಹೇಳಿಲ್ಲ, ಶರಣರು ಇದನ್ನು ಹೇಳಿಲ್ಲ. ಶಿವಯೋಗದಲ್ಲಿ ಎಲ್ಲ ಯೋಗಗಳು ಸಮ್ಮಿಳಿತ ಆಗಿದ್ದಾವೆ. ನಿಮಗೆ ಯಾವ್ಯಾವ ಯೋಗ ಬೇಕೋ ನೀವು ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ನಿಮಗೆ ಕೆಲವ್ರಿಗೆ ಇಷ್ಟಲಿಂಗವೇ ಬೇಡ ಅಂತಾರೆ, ಗೊತ್ತಾಯ್ತಲ್ಲ. ರಂಜಾನ್ ದರ್ಗಾ ಬಳಗ ನಮಗೆ ಇಷ್ಟಲಿಂಗ ಬೇಡಪ್ಪ, ಬಸವಣ್ಣ ಸಾಕು ನಮಗೆ ಅಂದ್ರೆ ಹಂಗೆ ಹೇಳಕ್ಕಾಗಲ್ಲ, ಹಂಗೆ ಮಾಡಬಾರ್ದು. ಅವ್ರಿಗೆ ಬೇಡ, ರಂಜಾನ್ ದರ್ಗಂಗೆ ಬೇಡ, ಯಾಕೆ ಅವ್ರ ಬೇರೆ ಧರ್ಮ ಇದೆ ಅವರಿಗೆ. ಅವ್ರು ಬಸವಣ್ಣವ್ರ ಧರ್ಮವನ್ನು ಪ್ರೀತಿಸಿದಾರೆ ಅಷ್ಟೇ, ಗೊತ್ತಾಯ್ತಲ್ಲ. ಅಂದಾಕ್ಷಣಕ್ಕೆ ವೈಚಾರಿಕತೆಯನ್ನೇ ಪ್ರಧಾನ ಮಾಡಿ ನನಗೆ ಇಷ್ಟಲಿಂಗ ಬೇಡ, ನನಗೆ ಪಾತ್ಪೂಜೆ ಬೇಡ, ಇನ್ನೊಬ್ಬ ಅಂತಂದ್ರೆ ನನಗೆ ರುದ್ರಾಕ್ಷಿ ಬೇಡ, ಇನ್ನೊಬ್ಬ ಪೌಡ್ರ್ ಇದ್ರೆ ಸಾಕು, ನನಗೆ ವಿಭೂತಿ ಬೇಡ ಅಂದ್ರೆ ಏನು ಮಾಡ್ತೀರಾ? ಅಷ್ಟಾವರಣಗಳು ಎಲ್ಲಿ ಉಳಿತಾವ? ಆದ್ದರಿಂದ ನಾವು ಶರಣರು ಹೇಳಿದ ಹಾಗೆ ನಾವು ನಡ್ಕೋಬೇಕೆ ಹೊರತು ನಮ್ಮತನವನ್ನು ಶರಣರಿಗೆ ಹಚ್ಚಕ್ಕೆ ಹೋಗ್ಬಾರ್ದು. ಅದನ್ನೆಲ್ಲರೂ ಸರಿಯಾಗಿ ಲಕ್ಷ್ಯದಲ್ಲಿಡಬೇಕು. ನಾವು ಶರಣರನ್ನು ನಾವು ಅರ್ಥ ಮಾಡ್ಕೋಬೇಕು. ಆ ದೃಷ್ಟಿಯಿಂದ ಈ ಕಾಯಕ ಯೋಗ ಮತ್ತು ಹಠಯೋಗವನ್ನು ಶಿವಯೋಗದಲ್ಲಿ ಹೇಗೆ ಅಳವಡಿಸ್ಕೊಂಡಿದ್ದೀವಿ, ನಾವು ಹೇಗೆ ಅಳವಡಿಸ್ಕೊಳ್ಬೇಕು ಅನ್ನೋದನ್ನು ಇಷ್ಟು ದಿವಸ ತಿಳ್ಕೊಂಡ್ರಿ. ಇನ್ನು ಮನಸ್ಸನ್ನು ಹೇಗೆ ಪಳಗಿಸ್ಬೇಕು ನಾವು, ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಅಲ್ಲಿ ನಾವು ಪತಂಜಲಿ ಯೋಗದ ಸಹಾಯವನ್ನು ಪಡ್ಕೋಬೇಕು. ಮೊದಲನೇ ಯೋಗಾಂಗ ತ್ರಿವಿಧಿ ಪದ್ಯ ಹೇಳಿದ್ನಲ್ಲ, ಆ ಪದ್ಯವನ್ನು ಹೇಳಿ ನೀವೇನಾದ್ರು ಯೋಗಾಸನ ಮಾಡೋದು ಬಿಟ್ಟರೆ, ವಾಕಿಂಗ್ ಮಾಡೋದು ಬಿಟ್ಟರೆ, ನಮ್ದೇನು ಲಿಂಗ ಪೂಜೆ ಮಾಡ್ಕೊಂಡ್ರೆ ಸಾಕು ಅಂತ ಹೊರಟ್ರೆ, ನೀವು ಈ ಜನ್ಮದಲ್ಲೇ ಅಥವಾ ಎಷ್ಟೋ ಜನ್ಮಗಳಲ್ಲೂ ತುಂಬಿಕೊಳ್ಳಲಾಗಕ್ಕೆ ಸಾಧ್ಯವಾಗಲಾರ್ದಷ್ಟು ನಷ್ಟ ಅನುಭವಿಸ್ಬಿಡ್ತಾರೆ. ಅನುಭವಿಸಿದಾರೆ ದೊಡ್ಡ ದೊಡ್ಡ ಗುರುಗಳು. ಹಂಗೆ ಮಾಡ್ಕೊಳ್ಳೋದು ಬೇಡ. ಆದ್ದರಿಂದ ಚಿತ್ತವೃತ್ತಿಗಳನ್ನು ಗೆಲ್ಲುವ ಬಗೆಯನ್ನು ನಾವು ಪತಂಜಲಿಗಳ ಹತ್ರ ಕಲ್ತ್ಕೋಬೇಕು. ಅದು ಕಲ್ತ್ಕೊಂಡು ನಾವು ಶಿವಯೋಗದಲ್ಲಿ ಅಳವಡಿಸ್ಕೊಳ್ಳೋಣ, ಯಾಕೆ ಬೇಡ? ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ನಾವು ಪಿಪೀಲಿಕಾ ಮಾರ್ಗದಲ್ಲಿ ನಡೀತಾ ಇರೋರು, ನಾವು ಸಣ್ಣ ಸಣ್ಣ ಹೆಜ್ಜೆಗಳನ್ನಿಟ್ಟು ಧರ್ಮವನ್ನು ಅರ್ಥ ಮಾಡಿಕೊಂಡು ನಡೀತಾ ಇರ್ತಕ್ಕಂಥವರು. ಆದ್ದರಿಂದ ಎಚ್ಚರಿಕೆ ಇರಬೇಕು ನಮಗೆ. ನಾವು ಶರೀರವನ್ನು ಗಟ್ಟಿಗೊಳಿಸ್ಕೊಳ್ಳೋದಕ್ಕೆ ಯೋಗಾಸನ ಮಾಡಲೇಬೇಕು, ವಾಕಿಂಗ್ ಮಾಡಲೇಬೇಕು. ಹಿಂದಿನ ಕಾಲ ಬೇರೆ, ಈಗಿನ ಕಾಲ ಬೇರೆ. ಆದ್ದರಿಂದ ಪ್ರತಿಯೊಬ್ಬರು ನಾವು ಎಚ್ಚರಿಕೆಯನ್ನು ಇಟ್ಕೊಳ್ಳೋಣ. ಒಂದೊಂದು ವಚನಗಳನ್ನು ನಕಾರಾತ್ಮಕತೆಗೋಸ್ಕರ ಬಳಸ್ಕೊಳ್ಳೋದು ಬೇಡ ಯಾರನ್ನು ಕೂಡ. ಅದಕ್ಕೆ ಇವ್ರದ್ದು ಕೂಡ ಹಂಗೆ ಮಾಡ್ತಿರ್ತಾರೆ.
ಪದ ಬಸವಲಿಂಗ ಶರಣರದ್ದೊಂದಿದೆ. ಏನು ಇಷ್ಟಲಿಂಗವನ್ನು ಕೊಟ್ಟು ನೀಲಿಂಗ ನಿನ್ನ ಮೈಲಿಂಗ ನೀನು ಯಾಕಪ್ಪ ಅಷ್ಟಾವರಣ ಅಷ್ಟಾಂಗ ಯೋಗ ಮಾಡಿ ಬಳಲ್ತೀಯ ಅಂತ ಒಂದು ಪದ್ಯ ಬರ್ತದೆ. ಅದನ್ನು ಅವ್ರ ಗುರುಗಳೇ ಹೇಳಿದ್ದನ್ನು ಅವರು ಪದ್ಯದ ರೂಪದಲ್ಲಿ ಬರೆದಿರ್ಬೋದು. ಆದರೆ ಅದನ್ನೇ ಹಿಡ್ಕೊಂಡು ನಾವು ಯೋಗವನ್ನು ಬಿಟ್ಬಿಟ್ರೆ ಬಹಳ ದೊಡ್ಡ ಹಾನಿಯನ್ನು ಅನುಭವಿಸ್ತೀವಿ. ಆ ವಿಷಯದಲ್ಲಿ ಎಲ್ಲರೂ ಸಾಧಕರು ಎಚ್ಚರವಾಗಿರಬೇಕು. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣು ಶರಣು.